ನಮ್ಮ ಧರ್ಮದ ಪ್ರತಿಯೊಬ್ಬ ಶರಣ ಬಂಧುಗಳು ಮಠಕ್ಕೆ ಕಡ್ಡಾಯವಾಗಿ ಬರಬೇಕು. ಇದೇ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಎಂದು ತಿಳಿಸಿದಂತಹ ಶ್ರೀಯುತ ಬಸವಪ್ರಿಯ ನಾಗರಾಜ್ ಅವರಿಗೆ ಧನ್ಯವಾದಗಳು. ಜೋರಾಗಿ ಚಪ್ಪಾಳೆ ತಟ್ಟಿ. ಮುಂದಿನ ಕಾರ್ಯಕ್ರಮ ಅವರಿಗೆ ಅಂಜಿಪುರ ಗ್ರಾಮಸ್ಥರಿಂದ ಗೌರವ ಸಮರ್ಪಣೆ. ಸಮರ್ಪಣೆ ಮಾಡಿದ ಅವರ ಇಬ್ಬರಿಗೂ ಕೂಡ ಧನ್ಯವಾದಗಳು. ನಂತರದ ಕಾರ್ಯಕ್ರಮ ಉಪನ್ಯಾಸ ಕಾರ್ಯಕ್ರಮ ಶರಣ ವಚನ ಕುಮಾರಸ್ವಾಮಿರವರಿಂದ. ವಿಷಯ ಇಡೀನ ಹೊಲಕ್ಕೆ ಒಡವೆಯ ಕೊಡೆನೆಂದಡೆ. ಈ ಒಂದು ವಿಷಯದ ಬಗ್ಗೆ ಉಪನ್ಯಾಸವನ್ನು ನೀಡಲಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬೆವರಿನ ಹನಿಯಲ್ಲಿ ಬೊಮ್ಮವ ತೋರಿಸಿ, ಕಾಯಕದಲ್ಲಿ ಕೈಲಾಸ ತೋರಿಸಿ, ವೃತ್ತಿಯ ಮುಖಕ್ಕೆ ಹೊಸ ಕಳೆ ಬರೆಸಿ, ಕುಸುಬಿನ ಕಿಳ್ಳೆಯ ಕಲಂಕ ಬಿಡಿಸಿ, ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ, ಕೀರ್ತಿಸಿ ಬಂದೆ. ಬಸವನ ಬೆಳಕೆ ಎಲ್ಲಿಗೆ ಮುಂದೆ, ವಿಶ್ವವೆಲ್ಲವೂ ನನ್ನದೇ ಇದೆ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರನ್ನ ಸ್ಮರಿಸಿರುವಂತಹ ನಾಡಿನ ಹೆಸರಾಂತ ಕವಿಗಳಾದಂತಹ ಶ್ರೀ ಸಿದ್ದಯ್ಯ ಪುರಾಣಿಕರವರ ಈ ಒಂದು ಕವಿತೆಯನ್ನ ಸ್ಮರಿಸಿ ಈ ದಿನ ಶ್ರೀ ಸಿದ್ದಮಲ್ಲೇಶ್ವರ ಪಟ್ಟದ ಮಠದಲ್ಲಿ ಅಂಚಿಪುರದಲ್ಲಿ ಬೆಂಗಳೂರಿನ ಬಸವ ಕೇಂದ್ರದ ವತಿಯಿಂದ 116ನೇ ಮಹಾಮನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವಂತಹ ನಮ್ಮ ತಾಲೂಕಿನಾದ್ಯಂತ ತಮ್ಮ ಒಂದು ವಿಶೇಷವಾದ ಆಶೀರ್ವಾದದಿಂದ ಭಕ್ತ ಸಂಕುಲವನ್ನೇ ಸಂಪಾದಿಸಿ ಅಂಚಿಪುರ ಒಂದು ಗ್ರಾಮಕ್ಕೆ ಒಂದು ವಿಶೇಷವಾದಂತಹ ಕಳೆಯನ್ನು ತಂದಿರುವಂತಹ ಪೂಜ್ಯರಾದಂತಹ ಪೂಜ್ಯ ಶ್ರೀ ಚನ್ನಬಸವ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸಿ, ಪೂಜ್ಯರ ನಂತರದ ಉತ್ತರಾಧಿಕಾರಿಗಳಾಗಿ ಇಡೀ ಕೇವಲ ಮೈಸೂರು ಮಾತ್ರವಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ತಮ್ಮ ಒಂದು ಆಶೀರ್ವಾದದಿಂದ ಭಕ್ತಿ ಸಂಕುಲವನ್ನ, ಭಕ್ತರ ಸಂಕುಲವನ್ನ ಸೃಷ್ಟಿಸಿರುವಂತಹ ಪೂಜ್ಯ ಶ್ರೀ ತೊಂಡದಾರ್ಯ ಮಹಾಸ್ವಾಮಿಗಳವರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸಿ, ವೇದಿಕೆಯಲ್ಲಿರುವಂತಹ ಬಸವಪ್ರಿಯ ನಾಗರಾಜರವರೇ ಮತ್ತು ಸರಗೂರು ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದಂತಹ ಶ್ರೀ ಅಟರಾಜಣ್ಣರವರೇ ಮತ್ತು ಶ್ರೀ ಆನಂದಣ್ಣರವರೇ ಮತ್ತು ವೇದಿಕೆಯಲ್ಲಿರುವಂತಹ ಶ್ರೀ ಮಹಾದೇವಪ್ಪರವರೇ, ರೂಪ ಕುಮಾರಸ್ವಾಮಿಯವರೇ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಮತ್ತು ಈ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳುತ್ತಿರುವಂತಹ ತಮಗೆಲ್ಲರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಒಂದು ಗೌರವ ಸನ್ಮಾನಕ್ಕೆ ಪಾತ್ರರಾಗಿರುವಂತಹ ಗಣಪತಿ ಅಣ್ಣನವರೇ ಮತ್ತು ಬಾಳ್ಗ ಮಾದಪ್ಪರವರೇ ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ತುಂಬಾ ಸರಳವಾದ ಮತ್ತು ಸುಂದರವಾದಂತಹ ಕಾರ್ಯಕ್ರಮವನ್ನ ಬಸವಪ್ರಿಯ ನಾಗರಾಜರವರು ಇವತ್ತು ನಿರ್ವಹಿಸಿದ್ದಾರೆ. ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ. ಇವರು ಇಲ್ಲಿರ್ತಾರೆ, ನಾಳೆ ಮತ್ತೊಂದು ಕಾರ್ಯಕ್ರಮ ಯಾವ್ದಾದ್ರು ಒಂದು ಮನೆಯಲ್ಲಿ ಮಾಡ್ತಾ ಇರ್ತಾರೆ. 10 ಜನ ಇರಲಿ 5 ಜನ ಇರಲಿ ಕಾರ್ಯಕ್ರಮ ಅಂತೂ ಬಿಡೋದಿಲ್ಲ. ತಿಂಗಳಲ್ಲಿ 10 ರಿಂದ 15 ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಇಲ್ಲಿಂದ ಏನು ನಮ್ಮ ಕರ್ನಾಟಕದ ಕಿರೀಟ ಅಂತ ಕರಿತೀವಿ ಬೀದರ್ನಿಂದ ಪ್ರಾರಂಭವಾಗಿ ಇಲ್ಲಿವರೆಗೂ ಕೂಡ ಮೊದಲ ಒಂದು ಕಾರ್ಯಕ್ರಮ. ಎಷ್ಟು ಜನ ಆದ್ರೂ ಸೇರಲಿ, ಆ ಶರಣರ ಒಂದು ಕಂಪು ಪ್ರತಿಯೊಬ್ಬರ ಕಿವಿಯಲ್ಲಿ ಬಿಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವರು ಈ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವರ ಒಂದು ಸಂತತಿಯಿಂದಲೇ ಇಂಥ ಒಂದು ಶರಣ ಪ್ರಭೆಗಳು ಎಲ್ಲಾ ಕಡೆ ಆಡೋದಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳ್ತಾ ಇವತ್ತು ನನಗೆ ಒಂದು ವಿಷಯವನ್ನ ಕೊಟ್ಟಿದ್ದಾರೆ. ಹಿಡಿದ ಹೊಲಕ್ಕೆ ಒಡವೆಯ ಕೊಡೆನೆಂದಡೆ ಅನ್ನೋ ಒಂದು ವಿಷಯ. ಇದರ ಪೂರ್ಣ ವಚನ ಹಿಂದಿದೆ. ಹಿಡಿದ ಹೊಲಕ್ಕೆ ಒಡವೆಯ ಕೊಡೆನೆಂದಡೆ ಬಿಡುವರೆ ಕೊಡವಿಯೊಡೆಯರು, ನುಡಿದ ಮಾತಿಂಗೆ ನಡೆಯದಿದ್ದಡೆ ಬಿಡುವರೆ ನಮ್ಮ ಶರಣ.
ಅಂತ ಒಂದು ವಿಶೇಷವಾದ ಸಂಪೂರ್ಣ ವಚನ ಅದು ಈ ರೀತಿ ಇದೆ. ಹಿಡಿದ ಹೊಲಕ್ಕೆ ಒಡವೆಯ ಕೊಡನೆಂದಡೆ ಬಿಡುವರೆ ಕೊಡವೆಯೊಡೆಯರು, ನುಡಿದ ಮಾತಿಂಗೆ ನಡೆಯದಿದ್ದಡೆ ಕೆಡೆ ನುಡಿಯದೆ ಬಿಡುವರೆ ಲಿಂಗವನೊಡಗೂಡಿದ ಶರಣರು, ಇದಕ್ಕೆ ಬಡಿ ಪುಚ್ಚವಿಲ್ಲವೆಲ್ಲ ನೀ ಕಳಂಕ ಮಲ್ಲಿಕಾರ್ಜುನ. ಒಂದು ಅದ್ಭುತವಾದಂತಹ ವಚನ. ಈ ವಚನ ಯಾರದು ಅಂದ್ರೆ ಮೋಡಿಗೆ ಮಾರಯ್ಯನವರು. ಮೋಡಿಗೆ ಮಾರಯ್ಯನವರ ಬಗ್ಗೆ ಕೆಲವರಿಗೆ ಗೊತ್ತು, ಕೆಲವರಿಗೆ ತಿಳಿದಿಲ್ಲ. ನಮ್ಮ ಬಸವಣ್ಣನವರ ಜನ್ಮಸ್ಥಳ ಬಾಗೇವಾಡಿ ಇಂಗಳೇಶ್ವರ ಅಂತ ಕರಿತೀವಿ. ಅವರು ಅಲ್ಲಿ ಜನ್ಮಸ್ಥಳ. ನಂತರ ಅವರು ವಿದ್ಯಾಭ್ಯಾಸವನ್ನು ಪಡೆದದ್ದು ಕೂಡಲ ಸಂಗಮ. ನಂತರ ಅವರು ಕರಣಿಕರಾಗಿದ್ದು ಮಂಗಳವೇಡ ಮಹಾರಾಷ್ಟ್ರದಲ್ಲಿ ಸೊಲ್ಲಾಪುರದ ಹತ್ರ ಇದೆ. ನಂತರ ಅವರು ಕಾಯಕ ಕ್ಷೇತ್ರವನ್ನ ಮಾಡಿಕೊಂಡದ್ದು ಬಸವ ಕಲ್ಯಾಣ. ನಂತರ ಐಕ್ಯವಾದದ್ದು ಕೂಡಲ ಸಂಗಮ. ಇದು ಬಸವಣ್ಣನವರ ಒಂದು ಸ್ಥಳದ ಮಾಹಿತಿ. ಅವರು ಬಸವ ಕಲ್ಯಾಣವನ್ನ ಕಾಯಕ ಭೂಮಿ ಅಂತ ಕರೀತೇವೆ. ಅಲ್ಲಿ ಅನುಭವ ಮಂಟಪವನ್ನ ಸ್ಥಾಪನೆ ಮಾಡ್ತಾರೆ. ಆ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದಂತಹವರು ಅಲ್ಲಮ ಪ್ರಭುಗಳು. ಅವರು ಶಿವಮೊಗ್ಗ ಜಿಲ್ಲೆಯ ನಮ್ಮ ಅಕ್ಕ ಮಹಾದೇವಿಯರ ಜನ್ಮಸ್ಥಳ ಉಡುತಡಿ, ಅದರ ಪಕ್ಕ ಇರುವಂತದ್ದು ಬಂಡಿಗಾವೆ, ಒಂದು 3 ಕಿಲೋಮೀಟರ್ ದೂರ ಇದೆ. ಎರಡು ಅಕ್ಕಪಕ್ಕ. ಶಿವಮೊಗ್ಗ ಜಿಲ್ಲೆಯನ್ನು ಕೂಡ ಶರಣರ ನಾಡು ಅಂತ ಕರೀತಾರೆ. ಅಲ್ಲಿಂದ ಅವರು ಬಸವ ಕಲ್ಯಾಣಕ್ಕೆ ಅಲ್ಲಮ ಪ್ರಭುಗಳು ಬರ್ತಾರೆ. ಆ ಅನುಭವ ಮಂಟಪದಲ್ಲಿ ಒಟ್ಟು 770 ಅಮರ ಗಣಗಳಿರ್ತಾರೆ. 770 ಅಮರ ಗಣಗಳು ಕೂಡ ವಚನವನ್ನ ರಚಿಸ್ತಾರೆ. ಆದ್ರೆ ವಚನ ಸಿಕ್ಕಿರುವಂತದ್ದು ಕೆಲವ ಶರಣರು ಮಾತ್ರ. ನಮಗೆ ಒಂದು 200ರಿಂದ 220 ಶರಣರ 200ರಿಂದ 220 ಶರಣರ ವಚನಗಳು ಮಾತ್ರ ನಮಗೆ ಲಭ್ಯ ಇದೆ. ಕಲ್ಯಾಣ ಕ್ರಾಂತಿ ಅಥವಾ ಅದು ಬೇರೆ ಕಥೆ. ಯಾಕಂದ್ರೆ ಅದೆಲ್ಲ ಹೇಳೋದಂದ್ರೆ ಗಂಟೆಗಟ್ಟಲೆ ಹಿಡಿಯುತ್ತೆ. ಅಂತಹ ಅನುಭವ ಮಂಟಪಕ್ಕೆ ಬಸವಣ್ಣನವರು ಕೊಟ್ಟಂತಹ 2 ಕೊಡುಗೆ ಯಾವುವು ಅಂದ್ರೆ, ಒಂದು ಕಾಯಕ ಮತ್ತೊಂದು ದಾಸೋಹ. ಕಾಯಕ ಅಂದ್ರೆ ದುಡಿಬೇಕು, ದುಡಿದದ್ರಲ್ಲಿ ಎಲ್ಲಿ ನಮ್ಮಲ್ಲಿ ಉಳಿಯುತ್ತಲ್ಲ, ಉಳಿದದ್ರಲ್ಲಿ ಸ್ವಲ್ಪ ದಾಸೋಹವನ್ನ ಮಾಡಬೇಕು. ದುಡಿದು ಉಂಡ್ರಿ, ಉಳಿದದ್ರಲ್ಲಿ ಸ್ವಲ್ಪ ಸಮಾಜಕ್ಕೆ ಕೊಡ್ರಿ ಅನ್ನೋ ಒಂದು ಅಂಶವನ್ನ ನಮ್ಮ ಶರಣರು ಪಾಲಿಸಿಕೊಂಡು ಬಂದರು. ಅದರಲ್ಲಿ ಮುಖ್ಯವಾದವರು ಬಸವಣ್ಣನವರ ಈ ತತ್ವವನ್ನ ಒಪ್ಪಿ 770 ಅಮರಗಣಗಳು ಜೊತೆಗೆ 1,96,000 ಶರಣರು ಬಸವ ಕಲ್ಯಾಣಕ್ಕೆ ಬರ್ತಾರೆ. ಇವತ್ತು ನಾವೇನಾದ್ರೂ ಒಂದು ಫೇಸ್ಬುಕ್ಗೆ ಒಂದು ಫೋಟೋ ಹಾಕೊಂಡ್ರೆ 100 ಜನ ಲೈಕ್ ಮಾಡ್ತು ಅಂದ್ರೆ 100 ಜನ ಲೈಕ್ ಮಾಡೋರೆ ಅಂತ ನಮ್ಮನ್ನ ಬೆನ್ನನ್ನ ನಾವೇ ತಗೊಳ್ತೀವಿ. 1,000 ಜನ ಲೈಕ್ ಮಾಡ್ಬಿಟ್ರು ಅಂತ ನಮ್ಮ ಆನಂದಕ್ಕೆ ಪಾರವೇ ಇಲ್ಲ. ಆದ್ರೆ ಆಗ ಯಾವುದೇ ಫೇಸ್ಬುಕ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಯೂಟ್ಯೂಬ್ ಇಲ್ಲ, ಟ್ವಿಟರ್ ಇಲ್ಲ. ಆದ್ರೂ ಕೂಡ ಬಸವಣ್ಣನವರ ಕಾಯಕ ಮತ್ತು ದಾಸೋಹ ತತ್ವವನ್ನ ಮೆಚ್ಚಿ 1,96,000 ಶರಣರು ಬಂದಿದ್ರು ಅಂದ್ರೆ ಬಸವಣ್ಣನವರ ಫೇಸ್ ವ್ಯಾಲ್ಯೂ ಎಷ್ಟಿತ್ತು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಂತ ಬಸವಣ್ಣನವರು ಸ್ಥಾಪಿಸಿದಂತಹ ಅನುಭವ ಮಂಟಪಕ್ಕೆ ಬೇರೆ ಬೇರೆ ದೇಶಗಳಿಂದ ಬರ್ತಾರೆ. ಅಫ್ಘಾನಿಸ್ತಾನದಿಂದ ಮರಳು ಶಂಕರದೇವರು ಬರ್ತಾರೆ, ತಮಿಳುನಾಡಿನಿಂದ ಮಾದಾರ ಚೆನ್ನೈಯವರು ಬರ್ತಾರೆ, ಈ ಕಡೆ ಆಂಧ್ರ ಪ್ರದೇಶದಿಂದ ಮುರುಲಿಂಗ ದೇವರು ಬರ್ತಾರೆ, ಈ ಕಡೆ ಮಹಾರಾಷ್ಟ್ರದಿಂದ ಸಿದ್ದರಾಮೇಶ್ವರರು ಬರ್ತಾರೆ, ಮಧ್ಯಪ್ರದೇಶದಿಂದ ಡೋಹರ ಕಕ್ಕಯ್ಯನವರು ಬರ್ತಾರೆ, ಗುಜರಾತ್ನಿಂದ ಆದಯ್ಯನವರು ಬರ್ತಾರೆ. ಹೀಗೆ ಬಂದು ಕಲ್ಯಾಣದಲ್ಲಿ ನೆಲೆ ನಿಲ್ತಾರೆ. ಆ ರೀತಿ ಬಂದವರಲ್ಲಿ ಕಾಶ್ಮೀರದಿಂದ ಬಂದಂತಹ ಮೋಡಿಗೆ ಮಾರಯ್ಯನವರು ಕೂಡ ಒಬ್ಬರು. ಮೋಡಿಗೆ ಮಾರಯ್ಯ ಸಾಮಾನ್ಯರಲ್ಲ. ಅವರು ಅಲ್ಲಿ ಕಾಶ್ಮೀರದಲ್ಲಿ ಮಹಾಮಂತ್ರಿ ರಾಜರಾಗಿದ್ದಂಥವ್ರು, ಅರಸನಾಗಿದ್ದಂಥವ್ರು. ಅವರಿಗೆ ಬಸವಣ್ಣನವರ ತತ್ವ ಅಲ್ಲಿ ಕಿವಿಗೆ ಬೀಳುತ್ತೆ. ಅಲ್ಲಿ ಯಾರೋ ಒಂದು ಶರಣರು ಹಿಂಗೆ ನಡೀತಾ ಇದೆ ಬಸವಣ್ಣವರನ್ನ, ಇಂಥ ಕ್ಷೇತ್ರಕ್ಕೆ ನಾನು ಹೋಗೋದಲ್ಲ, ನಾನು ಅಲ್ಲೇ ನೆಲೆಗೊಳ್ಬೇಕು ಅಂತ ಹೇಳಿ ಕಾಶ್ಮೀರದಲ್ಲಿ ತನ್ನ ಪದವಿಯನ್ನ, ಅರಸುತನವನ್ನ ತನ್ನ ಮಗನಿಗೆ ದಾರೆ ಎರೆದು ಮಗನಿಗೆ ರಾಜನನ್ನಾಗಿ ಮಾಡಿ, ನಂತರ ತಮ್ಮ ಮೋಡಿಗೆ ಮಹಾದೇವಿ ತಮ್ಮ ಹೆಂಡತಿಯ ಜೊತೆಗೆ ಮತ್ತೆ ತಂಗಿ ಗೊಂತಾದೇವಿ ಅಂತ ಇದ್ದಾರೆ, ಆ ತಂಗಿಯನ್ನು ಕೂಡ ಕರ್ಕೊಂಡು ಕಾಶ್ಮೀರದಿಂದ ಮೋಡಿಗೆ ಮಾರಯ್ಯ, ಮೋಡಿಗೆ ಮಹಾದೇವಿ ಮತ್ತು ಗೊಂತಾದೇವಿಯವರು ಎಲ್ಲಿಗೆ ಬರ್ತಾರೆ? ಬಸವ ಕಲ್ಯಾಣಕ್ಕೆ ಬರ್ತಾರೆ. ಆ ಬಸವ ಕಲ್ಯಾಣಕ್ಕೆ ಬಂದು ಕಟ್ಟಿಗೆಯನ್ನ ಮಾರುವಂತಹ ಕಾಯಕ, ಕತ್ತಿಯನ್ನ ಹಿಡಿಯುವಂತವರು ಕೊಳ್ಳಿಯನ್ನ ಹಿಡಿದು ಸೌದೆಯನ್ನ ಕಡಿದು ಸೌದೆಯನ್ನ ಮಾರುವಂತಹ ಒಂದು ಪ್ರಸಂಗ ಅವರು ಬರುತ್ತೆ. ಅಂತಹ ಮೋಡಿಗೆ ಮಾರಿದ ಒಂದು ದೃಷ್ಟಾಂತವನ್ನು ಈ ಸಂದರ್ಭದಲ್ಲಿ ಹೇಳಲು ಸೂಕ್ತ ಅಂತ ಹೇಳಿ, ಅವರು ಅರಸನಾಗಿದ್ದಂಥವ್ರು. ಆದ್ರೆ ಇಲ್ಲಿ ಬಂದು ಕೊಳ್ಳಿಯನ್ನ ಹಿಡಿದು ಸೌದೆಯನ್ನ ಹೊಡೆದು
ಸೌದೆಯನ್ನ ಮಾರಿ ಅದರಿಂದ ಬಂದ ಹಣದಿಂದ ಜೀವನವನ್ನು ನಡೆಸ್ತಾ ಇರ್ತಾರೆ. ಬಸವಣ್ಣವರಿಗೆ ಒಂದ್ಸಲ ಅವನ್ನ ಪರೀಕ್ಷೆ ಮಾಡಬೇಕು ಮೋಡಿಗೆ ಮಾರಿ ಇವರು ನಿಜವಾಗ್ಲೂ ಕೂಡ ಕಾಯಕದಿಂದಲೇ ಜೀವನ ನಡೆಸ್ತಾ ಇದ್ದಾರೆ ಅಂತ ಪರೀಕ್ಷೆ ಮಾಡಬೇಕು ಅನ್ಸ್ಕೊಂಡು ಎಲ್ಲಿಗೆ ಆಗ್ತಾರೆ ಮೋಡಿಗೆ ಮಾರಯ್ಯನವರ ಮನೆಗೆ ಹೋಗ್ತಾರೆ. ಹೋದಾಗ ಮೋಡಿಗೆ ಮಾರಯ್ಯನವರು ಕಾಯಕ ನಿಮಿತ್ತ ಸೌದೆಯನ್ನ ತಗೊಂಡು ಹೊರಗೆ ಹೋಗಿರ್ತಾರೆ. ಮೋಡಿಗೆ ಮಹಾದೇವಿ ಇರ್ತಾರೆ. ಮೋಡಿಗೆ ಮಹಾದೇವಿಯವರು ಬಸವಣ್ಣವರು ಬಂದ ತಕ್ಷಣ ಅವರಿಗೆ ನೀರನ್ನು ಕೊಟ್ಟು ಮನೆಯ ಒಳಗಡೆಗೆ ಕರೆದು ಅವರಿಗೆ ಪೂಜೆಯನ್ನ ಮಾಡಿಸಿ ಅವರಿಗೆ ಏನ್ ಮಾಡ್ತಾರೆ, ಪ್ರಸಾದವನ್ನ ಬಡಿಸ್ತಾರೆ. ಪ್ರಸಾದವನ್ನ ಸ್ವೀಕರಿಸಿ ಬಸವಣ್ಣನವರು ಏನಾಗ್ತಾರೆ, ಚಿನ್ನದ ನಾಣ್ಯಗಳ ಒಂದು ಕಟ್ಟನ್ನ ಗೋಡೆಯ ತಡಿ ಮೇಲೆ ಇಟ್ಟು ಹೊರಟು. ನಂತರ ಈ ಕಡೆ ಮೋಡಿಗೆ ಮಾರಯ್ಯ ಸೌದೆಯನ್ನ ಮಾರಿ ಮನೆಗೆ ಬರ್ತಾರೆ. ನೀರನ್ನ ಕೊಡ್ತಾರೆ. ಅವ್ರಿಗೂ ನೀರನ್ನು ಪಾದವನ್ನು ತೊಳೆದು ಮನೆ ಒಳಗಡೆ ಪ್ರವೇಶ ಮಾಡಿದ ತಕ್ಷಣ ಅವರಿಗೆ ಬೆಂಕಿ ತುಳಿದ ಅನುಭವ ಆಗುತ್ತೆ ಮನೆಯಲ್ಲಿ. ಅದುವರೆಗೆ ಒಂದು ವಿಶೇಷ ಅನುಭವ ಇತ್ತು, ಅಲ್ಲಿವರೆಗೆ ಬೆಂಕಿ ತುಳಿದ ಅನುಭವ ಆಗ್ತಾ ಇತ್ತು. ಅವರು ಕೂಡ ಪೂಜೆ ಎಲ್ಲ ಮಾಡಿ ಪ್ರಸಾದಕ್ಕೆ ಕೂತ್ಕೊತಾರೆ. ಕೂತ್ಕೊಂಡಾಗ ಯಾಕೋ ಮಹಾದೇವಿ ಇವತ್ತು ಮನಸ್ಸು ಸ್ಥಿಮಿತ ಇಲ್ಲ, ಏನೋ ಒಂದು ರೀತಿ ಚಂಚಲತೆ ಮನೆ ಮಾಡ್ತಾ ಇದೆ ಅಂದಾಗ ನಮ್ಮನೆಗೆ ಯಾರಾದ್ರೂ ಬಂದಿದ್ರ ಅಂದಾಗ ಹೌದು ಪ್ರಭು ನಮ್ಮ ಮನೆಗೆ ಬಸವಣ್ಣವರು ಬಂದಿದ್ರು. ಹೌದಾ ಅಂದ್ಬಿಟ್ಟು ಇದನ್ನು ಊಟವನ್ನ ಪ್ರಸಾದವನ್ನ ಹಾಕ್ತಾರೆ. ಊಟವನ್ನ ಮಾಡಬೇಕು ಅನ್ನೋಷ್ಟೊತ್ತಿಗೆ ಹೀಗೆ ಅಂದ್ಕೊಂಡು ನೋಡ್ತಾರೆ. ಅಂದ್ಕೊಂಡು ನೋಡಿದ ತಕ್ಷಣ ಅದೇನು ಒಂದು ಗಂಟೆ, ಅದೇನು ಮಹಾದೇವಿ ಅಂತ ಗೊತ್ತಿಲ್ಲ ಪ್ರಭು ತೆಗಿಯ ತೆಗೆದು ಅದನ್ನ ಬಿಚ್ಚಿ ನೋಡಿದಾಗ ಚಿನ್ನದ ನಾಣ್ಯ. ಆಗ ನನಗೆ ಚಿನ್ನದ ನಾಣ್ಯಗಳ ಆಸೆ ಇದ್ರೆ ನಾನು ಕಾಶ್ಮೀರದಲ್ಲೇ ಮಹಾರಾಜನಾಗಿರ್ಬೋದಾಗಿತ್ತು. ಆದ್ರೆ ಹಣದ ಆಸೆಯನ್ನ ಬಿಟ್ಟು ನಾನು ಕಾಯಕದ ಆಸೆಯ ಮೇಲೆ ಕಾಯಕವನ್ನ ಮಾಡಿ ಅದರಿಂದ ಬರುವಂತಹ ಹಣದಿಂದ ಜೀವನವನ್ನು ನಡೆಸಬೇಕು ಅಂತ ನಾನು ಬಸವ ಕಲ್ಯಾಣಕ್ಕೆ ಬಂದಿದ್ದೇನೆ. ನನ್ನನ್ನು ಈ ರೀತಿ ಪರೀಕ್ಷೆ ಮಾಡ್ಬೋದ ಬಸವಣ್ಣವರು ಅಂತ ಬಸವಣ್ಣವರಿಗೆ ಅವರು ಒಂದು ರೀತಿ ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ಸೊಕ್ಕು ಬಂದಿದ್ದ ಬಸವಗೆ, ಬಸವಣ್ಣವ್ರಿಗೆ ಅಹಂಕಾರ ಬಂದ್ಬಿಡ್ತ, ಇಕ್ಕಿ ಓದನ ಮನೆಯೊಳಗೆ. ಇಕ್ಕಿ ಓದನ ಅಂದ್ರೆ ಬೆಂಕಿ ಇಟ್ಬಿಟ್ಟು ಹೊರಟೋಗಿದ್ದಾರ ಮನೆಯೊಳಗೆ, ತೆಗೆದು ಬಿಸಾಡಲ್ಲ ಮಾಡಲಿ. ಇದು ಕಾಯಕ ಮಾಡದ ಹಣ ನಮ್ಮ ಈ ಒಂದು ಗೋಡೆಯ ತಡಿಯಲ್ಲಿ ಪ್ರವೇಶ ಮಾಡಿರೋದ್ರಿಂದ ಅದು ಬೇಡ, ಅದನ್ನ ಬಿಸಾಕು. ಆಮೇಲೆ ಕೊನೆಗೆ ಹೇಳ್ತಾರೆ, ಅದು ಹೇಳುವ ಮಾತು ಎಷ್ಟು ರೋಮಾಂಚನ ಆಗುತ್ತೆ ಕೇಳೋದಕ್ಕೆ. ಅದು ಕಾಯಕ ಮಾಡದ ಹಣ ಆ ತಡಿಯಲ್ಲಿ ಇರೋದ್ರಿಂದ ಮಲವು ತಾಗಿದೆ ನೆಲವ ತಾರಿಸು ಅಂತ ಹೇಳ್ತಾರೆ. ಅಂದ್ರೆ ಗೇಸಿಗೆ ತಾಕ್ಬಿಟ್ಟಿದೆ ಅಲ್ಲಿಗೆ, ಆ ನೆಲವನ್ನ ತಾರಿಸೋದು. ಅದೆಲ್ಲ ಈಗೆಲ್ಲ ಮತ್ತೆ ಟೈಲ್ಸ್ ಗಿಲ್ಸ್ ಏನಿಲ್ಲ, ಹಾಗೆಲ್ಲ ನಾವು ಸಗಣಿಯಿಂದನೇ ನೆಲವನ್ನ ತಾರಿಸ್ತಾ ಇತ್ತು. ಅದನ್ನ ತಾರಿಸ್ಬಿಡು ಅಂತ ಹೇಳಿದ್ರೆ ಆ ಬಸವಣ್ಣನವರು ಮಾಡಿದ ಪರೀಕ್ಷೆಯಲ್ಲಿ ಮೋಡಿಗೆ ಮಾರಯ್ಯನವರು ಜಯಶ್ರೀ ಅಂತಹ ಒಂದು ಅರಸನಾಗಿದ್ರು ಕೂಡ ಕಾಯಕ ನಿಷ್ಠೆಯನ್ನ ಮಾಡಿದಂತಹ ಮೋಡಿಗೆ ಮಾರಯ್ಯನವರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತ ಪರಿಚಯವನ್ನ ನಿಮಗೆ ನೀಡಬೇಕಾಗಿತ್ತು. ಅವ್ರು ಹೇಳ್ತಾರೆ, ಹಿಡಿದ ಹೊಲಕ್ಕೆ ಒಡವೆಯ ಒಡನೆಂದಡೆ ಬಿಡುವರೆ ಒಡವೆಯೊಡೆಯರು. ಈಗ ಒಬ್ಬ ರೈತ ಏನ್ ಮಾಡ್ತಾರೆ, ಇನ್ನೊಬ್ಬರಿಂದ ಆ ಮಾಲೀಕರಿಂದ ಜಮೀನನ್ನ ತಗೊಂಡಿರ್ತಾರೆ. ಜಮೀನನ್ನ ತಗೊಂಡಾಗ ಅದರಲ್ಲಿ ಸಂಪಾದನೆ ಬೆಳೆಯನ್ನ ಬೆಳ್ಕೊಂಡಾದ ಮೇಲೆ ಅವ್ರಿಗೆ ಏನು ಸಲ್ಲಬೇಕು ಕಾಣಿಕೆ ಅದನ್ನ ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ಅವ್ರು ಬಿಡ್ತಾರ? ಒಡವೆಯೊಡೆಯರು, ಭೂಮಿಯ ಒಡೆಯರು, ನಾವು ಅವ್ರು ಏನನ್ನ ಸಂಪಾದನೆ ಮಾಡಾದ್ಮೇಲೆ ಅವ್ರಿಗೆ ಎಷ್ಟು ಸಲ್ಲಬೇಕು ಅದನ್ನ ನಾವು ಅವರಿಗೆ ಕೊಡಬೇಕು ಅಂತ ಹೇಳ್ತಾರೆ. ಕೊನೆಗೆ ನುಡಿದ ಮಾತಿಂಗೆ ನಡೆಯದಿದ್ದರೆ ಕೆಡ ನುಡಿಯದ ಬಿಡುವರೆ ಲಿಂಗವನೊಡಗೂಡಿದ ಶರಣರು. ನುಡಿದ ಮಾತಿಂಗೆ ನಡೆಯದಿದ್ದರೆ, ನಾವು ನುಡಿತೀವಿ, ನುಡಿದುಕೊಂಡು ನಡಿಬೇಕು. ನಡೆಯದಿದ್ದರೆ ಕೆಳ ನುಡಿಯದೆ ಬಿಡುವರೆ ಅಂದ್ರೆ ಕೆಟ್ಟ ಮಾತುಗಳು ಆಡ್ತಾರೆ. ಯಾರು ನಾವು ನುಡಿದಂತೆ ಯಾರೋ ಅನೇಕರು ಆಶ್ವಾಸನೆಯನ್ನ ಕೊಡ್ತಾರೆ, ನುಡುತ್ತಾರೆ, ಆದ್ರೆ ನಡೆಯೋದು ಇಲ್ಲ. ಆ ನುಡಿದಂತೆ ನಡೆಯದಿದ್ದರೆ ಕೆಳ ನುಡಿಯದೆ ಬಿಡುವರೆ ಲಿಂಗವನ್ನೊಡಗೂಡಿದ ಶರಣರು. ಲಿಂಗ ಪ್ರತಿ ಲಿಂಗವನ್ನ ಕಟ್ಟಿಕೊಂಡಿರುವಂತಹ ಶರಣರು ನಿಮಗೆ ಕೆಟ್ಟ ಮಾತಾಡದೆ ಬಿಡ್ತಾರಾ ಅಂತ ಹೇಳ್ತಾರೆ. ಅಂದ್ರೆ ಲಿಂಗ ಅನ್ನೋದು ತುಂಬಾ ವಿಶೇಷ. ಇದನ್ನ ಕಟ್ಟಿಕೊಂಡ ಮೇಲೆ ಸತ್ಯವನ್ನೇ ಮಾಡಬೇಕು ಅಲ್ವಾ? ಅಲ್ಲ, ನುಡಿಗೆ ತಕ್ಕಂತೆ ನಡೆಯ ಕಾಣದಿದ್ದರೆ ಹಿಡಿದಿದ್ದ ಲಿಂಗ ಘಟಸರ್ಪವಾಯಿತು ಅಂತ ಬಸವಣ್ಣವರು ಮತ್ತೊಂದು ವಚನದಲ್ಲಿ ಹೇಳ್ತಾರೆ. ಆ ಲಿಂಗವನ್ನ ನಾವು ಇಟ್ಕೊಂಡು ನಾವು ಸತ್ಯವನ್ನ ಹೇಳಿಲ್ಲ ಅಂದ್ರೆ ಆ ಹಿಡಿದಿದ್ದ ಲಿಂಗವೇ ಏನಾಗುತ್ತೆ, ಘಟಸರ್ಪವಾಗುತ್ತೆ ಅಂತ ಹೇಳ್ತಾರೆ. ಹಂಗೆ ಲಿಂಗವನ್ನೊಡಗೂಡಿದ ಶರಣರು ಯಾರು ನುಡಿದಂತೆ ನಡೆಯಲ್ಲ ಅವರನ್ನ ಬಿಡ್ತಾರ. ಇದಕ್ಕೆ ಬಡಿಪುಂಚವಿಲ್ಲೆಂದ ನೀ ಕಳಂಕ ಮಲ್ಲಿಕಾರ್ಜುನ. ಇದಕ್ಕೆ ಬೇರೆ ಮಾತಿಲ್ಲ, ಇದಕ್ಕಿಂತ ಈ ಸತ್ಯಕ್ಕೆ ಬೇರೆ ಸಾಕ್ಷಿ ಬೇಕಿಲ್ಲ ಅಂತ ಹೇಳುವಂತಹ ಈ ಒಂದು ವಚನ ಒಂದು ವಿಶೇಷವಾಗಿ ತಗೊಂಡು ಹೋಗುತ್ತೆ. ಅಂದ್ರೆ ಈ ವಚನದ ಸಂಪೂರ್ಣ ಸಾರ ಏನು ಅಂದ್ರೆ ನುಡಿದಂತೆ ನಡೆಯಬೇಕು. ನುಡಿದಂತೆ ನಡೆದಾಗ ಮಾತ್ರ ಈ ಒಂದು ಒಳ್ಳೆಯ ಸಮಾಜವನ್ನ ಕಟ್ಟೋದಿಕ್ಕೆ ಸಾಧ್ಯ ಅಂತ. ಅದಕ್ಕೆ ಬಸವಣ್ಣವರ ಮತ್ತೊಂದು ಸುಂದರ ವಚನ ಇದೆ. ಬಸವಣ್ಣನವರನ್ನ ಒಂದು ವಿಶೇಷವಾಗಿ ಹೇಳ್ತೇವೆ. ಅವರು ನುಡಿಯಲ್ಲಿ ಜಾಣ, ನಡೆಯಲ್ಲಿ ತೀರ ಅಂತ ಹೇಳ್ತಾರೆ.
ಬಸವಣ್ಣನವರು ನುಡಿಯಲ್ಲಿ ಜಾಣರಾಗಿದ್ದರು, ನಡೆಯಲ್ಲಿ ಧೀರರಾಗಿದ್ದರು. ಯಾಕಂದ್ರೆ ಅವರು ನುಡಿಯುವಂತ ಮಾತುಗಳು ಹೆಂಗಿತ್ತು ಅಂದ್ರೆ, ನುಡಿದಡೆ ಮುತ್ತಿನ ಹಾರದಂತಿರಬೇಕು, ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದಡೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದಡೆ ಲಿಂಗ ಮೆಚ್ಚಿ ಅಬುದಬುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ ಅಂತ ಆ ನುಡಿಯುವ ಮಾತುಗಳು, ಆ ಲಿಂಗನೂ ಕೂಡ ಇಷ್ಟಲಿಂಗವೂ ಕೂಡ ಏನು, ಆ ಶಿವನು ಕೂಡ ಅವನ ಕತ್ತನ್ನು ದೂಡಬೇಕಂತೆ. ಹೌದು, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದೆಯಾ ಅಂತ ಹೇಳ್ಬೇಕಂತೆ. ಹಂಗೆ ನುಡಿಯಲ್ಲಿ ಆ ಒಂದು ವಿಶೇಷವಾದಂತಹ ಅಂಶವನ್ನೇ ಬಸವಣ್ಣವರು ಕೊಟ್ಟರು. ಇನ್ನು ನಡೆ ಹೇಗೆ ಕೊಡ್ತಾರೆ ಅಂದ್ರೆ, ತುಂಬಾ ಅದ್ಭುತವಾದ ವಚನವನ್ನು ಬಸವಣ್ಣವರು ಕೊಡ್ತಾರೆ. ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನುಡಿಯೊಳಗಾಗಿ ನಡೆಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ನುಡಿಯಲ್ಲಿ ನುಡಿ ನಡೆಯಲ್ಲಿ ಒಂದು ಜವೆ ಕೊರತೆಯಾದರೆ ಎನ್ನ ನದಿನಿ ಎದ್ದು ಹೋಗ ಕೂಡಲ ಸಂಗಮ ದೇವ. ನಾನು ಆಡುವಂತ ಮಾತುಗಳು ಭಕ್ತಿಯಿಂದ ಬರ್ತಾ ಇದೆ, ಭಕ್ತಿಯಿಂದ ಮಾತಾಡ್ತಾ ಇದ್ದೀನಿ. ಏನಾದ್ರೂ ನುಡಿ ನಡೆಯಲ್ಲಿ ಒಂದು ಜವೆ ಕೊರತೆಯಾದ್ರೆ, ಒಂದು ಜವೆ ಅಂದ್ರೆ ಕುದುರೆಯ ಬಾಲ, ಬಾಲದಲ್ಲಿನ ಒಂದು ತುದಿ ಭಾಗವನ್ನು ಒಂದು ಜವೆ ಅಂತ ಕರೀತಾರೆ, ಇನ್ನು ಗೋಧಿಯ ಕಾಳನ್ನು ಕೂಡ ಒಂದು ಜವೆ ಕರೀತಾರೆ. ಅಷ್ಟು ವ್ಯತ್ಯಾಸ ಆದ್ರೂ ಎನ್ನ ನದಿನಿ ಎದ್ದು ಹೋಗು ಕೂಡಲ ಸಂಗಮ ದೇವ, ನನ್ನನ್ನು ಕೊಲೆ ಮಾಡಿ ನೀವು ಮುಂದೆ ಹೋಗು ಅಂತ ಕೇಳ್ತಾರೆ. ಆದ್ರೆ ಇವತ್ತು ನಮ್ಮ ನುಡಿ ನಡೆಯನ್ನು ಹಾಕ್ಬಿಟ್ಟು ಹಿಂಗಾಗ್ಬಿಡ್ತೀವಿ ನಾವು ನುಡಿಯಲ್ಲಿ ಒಂದು ನಡೆಯ ಒಂದು ಹಾಕ್ಬಿಟ್ಟಿದ್ದೀವಿ ನಾವು. ಆದ್ರೆ ಬಸವಣ್ಣವ್ರು ಹೇಳ್ತಾರೆ ಅಂದ್ರೆ, ನುಡಿ ನಡೆಯಲ್ಲಿ ಒಂದು ಜವೆ ಕೊರತೆಯಾದರೂ ಎನ್ನ ನದಿನಿ ಎದ್ದು ಹೋಗು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಆ ಒಂದು ಇಂಗಿತವನ್ನು ಅರ್ಥ ಮಾಡಿಕೊಂಡು ನಾವು ವಿಶೇಷವಾದಂತಹ ಶರಣರು ಒಳ್ಳೆಯ ವಿಚಾರವನ್ನು ಕೊಟ್ಟಿದ್ದಾರೆ. ದೇವಲೋಕ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀವಿ, ನರಕಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ಇಲ್ಲ, ಇವತ್ತು ನಾವು ಒಳ್ಳೊಳ್ಳೆ ಕೆಲಸವನ್ನ ಕಣ್ತುಂಬ್ಕೋತಾ ಇದ್ದೀವಿ, ಸ್ವಾಮೀಜಿಗಳಿದ್ದಾರೆ, ಸ್ವಾಮೀಜಿಗಳ ಒಂದು ಆಶೀರ್ವಾದ ಸಿಗ್ತಾ ಇದೆ ಅಂದ್ರೆ ಇದೇ ಸ್ವರ್ಗ, ಇದೇ ದೇವಲೋಕ. ಶರಣರ ಇದರಲ್ಲಿ ಅಂತಹ ಒಂದು ಸ್ವರ್ಗ ಮತ್ತು ದೇವಲೋಕವನ್ನ ಸೃಷ್ಟಿಸಿದಂತವರೇ ಶರಣರು. ಮಧ್ಯಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದಂತಹ ಬಸವಣ್ಣನವರ ವಚನವನ್ನ ನಾವು ಜೀವನದಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಈ ಒಂದು ವಚನ ಅಂದ್ರೆ, ಈ ಮೋಳಿಗೆ ಮಾರೆಯವರು ಹೇಳುವಂತಹ ವಚನ ಜೀವನದಲ್ಲಿ ಅಳವಡಿಸಿಕೊಂಡು, ನುಡಿದ ಮಾತಿಗೆ ನಡೆಯದಿದ್ದರೆ ಕೆಲ ನುಡಿಯದೆ ಬಿಡುವರೆ ಲಿಂಗವನ್ನೊಡಗೂಡಿದ ಶರಣರು ಅನ್ನೋ ಒಂದು ಮಾತಿದೆಯನ್ನ ನಾವು ನುಡಿದಂತೆ ನಡಿಬೇಕು, ಆ ನಡಿಯನ್ನ ಜೀವನದಲ್ಲಿ ಕಟ್ಕೊಳ್ಬೇಕು ಅಂತ ಹೇಳ್ತಾ, ಅವರು ಮೋಳಿಗೆ ಮಾರೆಯನ್ನವರು ಹೇಳುವಂತಹ ಒಂದೊಂದು ವಚನ, ಸುಮಾರು ವಚನಗಳಿದೆ. ಆ ವಚನಗಳನ್ನ ನಾವು ಹೇಳ್ತಾ ಹೋಗ್ತಾ ಇದ್ದಂಗೆ ಗಂಟೆಯಲ್ಲಿ ಸಮಯ ಗಂಟೆ ಆಗುತ್ತೆ. ಆದರೂ ನಾವು ಬೆಂಗಳೂರಿನಲ್ಲಿ ಮತ್ತೊಂದು 4 ಗಂಟೆಗೆ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿಗೆ ಹೋಗ್ಬೇಕಾಗಿರೋದ್ರಿಂದ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಮ್ಮ ಹಂಚಿಪುರದಲ್ಲಿ ನಮ್ಮ ಗಣಪತಣ್ಣವರ ಮುಂದಾಳತ್ವವನ್ನು ವಹಿಸಿಕೊಂಡು ಎಲ್ಲರನ್ನೂ ಕೂಡ ಸ್ವಾಮೀಜಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಸೇರಿಸಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಇಲ್ಲಿ ಮಾಡಿದ್ದಾರೆ. ಅವರಿಗೆ ಶರಣಾರ್ಥಿಗಳನ್ನು ಅರ್ಪಿಸಿ, ನಮ್ಮ ಬಸವಪ್ರಿಯ ನಾಗರಾಜ್ ಅವರಿಗೂ ಕೂಡ ಶರಣಾರ್ಥಿಗಳನ್ನು ಅರ್ಪಿಸಿ, ನಾವು ಏನು ನುಡಿತೀವಿ ನುಡಿದಂತೆ ನಡೆದಾಗ ಮಾತ್ರ ಈ ಒಂದು ಕಾರ್ಯಕ್ಕೂ ಕೂಡ ಸೂಕ್ತ ಆಗುತ್ತೆ, ಈ ವಚನವೂ ಕೂಡ ಹೇಳೋದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ, ಹೊರಡುವೆ ನಾನು ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯಾಗಿದೆ, ಅವರಿವರೆಂಬೆನೆ ಎಲ್ಲರೂ ಮುಂದೆ, ಎಲ್ಲರಿಗಿರುವನು ಒಬ್ಬನೇ ತಂದೆ, ಬರುವೆನು ಭೂಮಿಯನ್ನು ಬೆಳಗಿ, ಬಸವನ ಬೆಳಗ್ಗೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ ಅಂತ ಸಿದ್ದಯ್ಯ ಪುರಾಣಿಕರು ಹೇಳುವ ಹಾಗೆ ಬಸವನ ಬೆಳಕು ಇವತ್ತು ಹಂಚಿಪುರದ ಈ ಒಂದು ಶ್ರೀಮಠದಲ್ಲಿ ಸುಳಿದಾಡ್ತಾ ಇದೆ. ಆ ಬಸವ ಬೆಳಕಿನಿಂದ ನಿಮ್ಮ ಒಂದು ಬದುಕು ಬಂಗಾರ ಆಗಲಿ ಅಂತ ಹೇಳ್ತಾ ನನ್ನ ಮುಂದೆರಡರಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಬಸವ, ಜೈ ಬಸವ.